ಒಂದು ವಿಷಯ ಹೇಳ್ತೀನಿ, ಎರಡು ವಿಷಯ ಹೇಳ್ತೀನಿ. ಮರ್ತೋಯ್ತು. ಎರಡನೇ ವಿಷಯ ಏನು ಅಂದರೆ, ನನಗೆ ನೆನಪಿನ ಶಕ್ತಿ ಕಡಿಮೆ, ನಾನು ಬೇಗ ಮರ್ತ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಹಳೆ ಕತೆ ಬೇಗ ಹೇಳ್ಕೊಂಡ್ಬಿಡ್ತೀನಿ, ಆಮೇಲೆ ಮರ್ತೋದ್ರೆ ಕಷ್ಟ. ಕಾಲೇಜ್ ಮುಗಿಸಿ ಒಂದು ಎರಡು ವರ್ಷ ಆಗಿತ್ತು, ಕೆಲಸ ಸಿಕ್ಕಿತ್ತು. ಫೋರಮ್ ಮಾಲಲ್ಲಿ ಒಂದು ಹುಡುಗಿ ಹಾಕ್ಕೊಂಡು ಓಡಾಡ್ತಾ ಇದ್ದೆ ಆ ಕಡೆ ಈ ಕಡೆ. ಸಡನ್ನಾಗಿ ಎದುರುಗಡೆಯಿಂದ ಕಾಲೇಜ್ ಫ್ರೆಂಡ್ ಒಬ್ಬ ಸಿಕ್ಬಿಟ್ಟ. ಬಂದ, ಹಗ್ ಮಾಡ್ಕೊಂಡ, ಹೆಂಗಿದ್ಯಾ ಮಗ ಅಂತ ಕೇಳಲಿಲ್ಲ. ಹುಡುಗಿ ಸಗದಾಗವಳೆ ಮಗ ಅಂದ. ಹುಡುಗರು 2 ವರ್ಷ ಬಿಟ್ಟು ಸಿಗಲಿ, 50 ವರ್ಷ ಬಿಟ್ಟು ಸಿಗಲಿ, ಪಕ್ಕದಲ್ಲಿರೋ ಹುಡುಗಿ ಬಗ್ಗೆನೇ ಮಾತಾಡ್ತಾರೆ, ಹುಡುಗಿನೇ ನೋಡ್ತಾರೆ. ಅದು ಹುಡುಗರ ಸೀಕ್ರೆಟು. ಸೊ ಹಗ್ ಮಾಡ್ಕೊಂಬಿಟ್ಟು ಎಲ್ಲ ಆಯಿತು. ಆಮೇಲೆ ಏನೋ ಮಗ ಇನ್ನು ಗ್ಯಾಪ್ನ ಇಟ್ಕೊಂಡಿದ್ಯಾ ಅಂತ ಅಂದ. ನಂಗೆ ಕನ್ಫ್ಯೂಸ್ ಆಯಿತು. ಕೆಲಸ ಸಿಕ್ಕಿದೆ ಕಣೋ, 2 ವರ್ಷ ಆಯಿತು ಕಾಲೇಜ್ ಮುಗಿದು, ಇನ್ನೇನೋ ಗ್ಯಾಪ್ ಇಟ್ಕೊಳ್ಳೋದು, ಎಲ್ಲ ಕ್ಲಿಯರ್ ಆಗಿದೆ ಮಗ ಅಂದೆ. ಹಂಗಲ್ಲ ಕಣೋ, ನನ್ನ ಗ್ಯಾಪ್ನ ಇಟ್ಕೊಂಡಿದ್ಯಾ ಅಂದ. ನಾನು ಹೇಳಿದೆ, ಗ್ಯಾಪಲ್ಲೇ ಇದ್ನಲ್ಲೋ ನಿನ್ನಿಂದ 2 ವರ್ಷದಿಂದ ಮಾತಾಡಿಲ್ಲ, ಸಿಕ್ಕಿಲ್ಲ, ಇವತ್ತು ಸಿಗ್ತಾ ಇದೆಯಾ? ಗ್ಯಾಪ್ನ ಮಗ, ರಿಮೆಂಬರ್ ಮಗ, ಮೆಮರಿ ಅಂತ ಅಂದ. ಕೋತ್ ನನ್ನ ಮಗನೇ, ಅದು ಗ್ಯಾಪ್ನ ಅಲ್ಲ, ಜ್ಞಾಪಕ ಹಾಕೋಣ ಅಂದೆ. ಕನ್ನಡನ ಕೊಲೆ ಮಾಡ್ತಾರೆ ಗುರು, ಬಿಟ್ಟರೆ ಜನನ ಇನ್ನೊಂದು 10 ವರ್ಷಕ್ಕೆ ಕನ್ನಡನ ಕೊಂದೇ ಬಿಡ್ತಾರೆ ಗ್ಯಾರಂಟಿ. ಈ ಕೋತ್ ನನ್ನ ಮಗನೇ ಅನ್ನೋದಿದೆಯಲ್ಲ, ಎಂಥ ಕ್ಯೂಟಾಗಿರೋ ಬೈಗುಳ ಅಂತಂದರೆ, ನಿಮ್ಗೆ ಬೇರೆ ಯಾವುದು ಸಿಗೋದೇ ಇಲ್ಲ ಈ ಥರ ಬೈಗುಳ. ನೀವು ಕೋತಿ ನನ್ನ ಮಗನೇ ಅಂತ ಬೈರಿ, ಅದ್ರಲ್ಲಿ ಮಜಾನೇ ಇಲ್ಲ. ಕೋತ್ ನನ್ನ ಮಗನೇ ಅಂತ ಬೈದ್ರೇ ಅದರಲ್ಲಿ ಮಜಾ ಇರೋದು. ಅದರಲ್ಲೂ ಸ್ಪೆಷಲಿ ಹುಡುಗಿರು ಹಿಂಗೆ ಬೈದ್ಬಿಟ್ರೆ ಸೂಪರ್ ಕ್ಯೂಟಾಗಿ ಕಾಣಿಸ್ತಾರೆ. ಒಂದು ಸಲ ಏನಾಯಿತು ಅಂದರೆ, ಸಿಲ್ಕ್ ಬೋರ್ಡ್ ಸಿಗ್ನಲಲ್ಲಿ ನಾನು ಹೋದೆ. ನನ್ನ ಮುಂದಗಡೆ ಅದು ಸ್ವಲ್ಪ ಅಲ್ಲಿ ಎದುರುಗಡೆ ಇದ್ದಿದ್ದು ಹುಡುಗಿ ಹಿಂದಗಡೆ ಟಚ್ ಆಗ್ಬಿಡ್ತು. ನಾನು ಹೇಳಿದ್ದು ನನ್ನ ಬೈಕ್ದು ಮುಂದ್ಗಡೆ ಅವಳು ಸ್ಕೂಟಿ ಹಿಂದ್ಗಡೆ ಟಚ್ ಆಗ್ಬಿಡ್ತು ಅಂತ. ಹುಡುಗಿ ಹೆಲ್ಮೆಟ್ ತೆಗೆದು ಹಿಂದೆ ತಿರುಗಿ ಕೋತ್ ನನ್ನ ಮಗನೇ ಅಂದ್ಲು. ಫುಲ್ಲು ಫಿದಾಗ್ಬಿಟ್ಟೆ. ಇಷ್ಟೇ ಬೈದ್ಬಿಟ್ಟು ಹುಡುಗಿ ಮುಂದೆ ತಿರ್ಕೊಂಡು ಮತ್ತೆ ಹೆಲ್ಮೆಟ್ ಹಾಕೊಂಡ್ಬಿಡ್ಲು. ಬೇಜಾರಾಗಲ್ವಾ? ಮತ್ತೊಂದು ಸಲ ನೋಡಬೇಕಲ್ವಾ? ನಾನೇನು ಮಾಡಿದೆ, ಗಾಡಿನ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಲೈಟಾಗಿ ಮೂವ್ ಮಾಡಿ ಮತ್ತೆ ಅವಳು ಹಿಂದಗಡೆ, ಸ್ಕೂಟಿ ಹಿಂದಗಡೆ ಟಚ್ ಮಾಡಿದೆ. ಈ ಟೈಮು ಹೆಲ್ಮೆಟ್ ಎತ್ಕೊಟ್ಟು ಹಿಂದೆ ತಿರುಗಿ ಬಾಳ್ ಅಂದರು. ಏನು ಕ್ಯೂಟಾಗಿ ಬೈಲು ಗುರು, ನಿಜ ಹೇಳ್ತೀನಲ್ಲ. 6 ಸೆಕೆಂಡಲ್ಲಿ ಲವ್ ಆಗಿಬಿಟ್ಟು ಕನಕಪುರ ರೋಡಲ್ಲಿ ಮನೆ ತೊಗೊಂಡು 2 ಮಕ್ಕಳು ಆಗ್ಬಿಟ್ರು ನನಗೆ, ಅಷ್ಟು ಫಾಸ್ಟಾಗಿ. ಆಮೇಲೆ ಏನೇನೋ ಸರ್ಕಸ್ ಮಾಡಿದೆ, ಸ್ಕೂಟಿ ನಂಬರ್ನ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟೆಲ್ಲ ಸರ್ಚ್ ಮಾಡಿದೆ, ಏನೂ ಸಿಗಲಿಲ್ಲ. ಬೇರೆ ಪ್ರಶ್ನೆ. ಇದೊಂದು ವಿಷಯ ಜ್ಞಾಪಕ ಮಾಡ್ಕೊಬೇಕಪ್ಪ, ಮಾರ್ಕ್ ಜುಕರ್ಬರ್ಗು ಚೆನ್ನಾಗಿರೋ ಹುಡುಗಿರ್ ಸ್ಕೂಟಿ ನಂಬರ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮ್ಯಾಂಡೇಟ್ರಿ ಅಂತ ಮಾಡಬೇಕು. ಯಾಕೆಂದರೆ ಹುಡುಕಿದ್ರೆ ಸಿಗಬೇಕಲ್ವಾ, ಇಲ್ಲಾಂದರೆ ಹೆಂಗೆ ಕಂಡುಹಿಡಿಯೋದು, ಕಷ್ಟ ಆಗುತ್ತೆ ಹುಡುಗರಿಗೆ. ಸೊ ಬರೀ ಹುಡುಗಿರ ವಿಷಯ ಮಾತಾಡಾಯಿತು. ಇವಾಗ ಸ್ವಲ್ಪ ಹುಡುಗರ ಬಗ್ಗೆ ಮತ್ತೆ ಮಾತಾಡೋಣ. ಇಲ್ಲಿರೋರೆಲ್ಲ ಕ್ರಿಕೆಟ್ ಆಡಿರ್ತೀರಲ್ವಾ? ನಾವುಗಳೆಲ್ಲ ಹುಡುಗರು, ಇಂಡಿಯಾದಲ್ಲಿ ಹುಟ್ಟಿರೋ ಹುಡುಗರು. ಇಲ್ಲಿ ಯಾರಾದರೂ ಕ್ರಿಕೆಟ್ ಆಡದೇ ಇರೋರು ಇದ್ದೀರಾ? ಹುಡುಗರು ನಾನು ಕೇಳ್ತಾ ಇರೋದು. ಒಬ್ಬನೇ ಹುಡುಗ ನೋಡಿ, ಇಷ್ಟು ಜನ ಹುಡುಗರ ಮಧ್ಯೆ ಒಬ್ಬನೇ ಹುಡುಗ ಕ್ರಿಕೆಟ್ ಆಡಿಲ್ಲ. ನಾವುಗಳೆಲ್ಲ ಲೈಫಲ್ಲಿ ಚಿಕ್ಕವರಿರುವಾಗ ಒಂದಲ್ಲ ಒಂದು ಟೈಮಲ್ಲಿ ಕ್ರಿಕೆಟ್ ಆಡ್ತೀವಿ. ಆಮೇಲೆ ಏನಾಗುತ್ತೆ, ಹುಡುಗರಲ್ಲಿ 2 ಟೈಪ್ ಆಗಿಬಿಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಹುಡುಗರು ಕ್ರಿಕೆಟ್ ಮೇಲೆ ಫೋಕಸ್ ಮಾಡಿಕೊಂಡು ಕರಿಯರ್ ಡೆವಲಪ್ ಮಾಡಿಕೊಂಡು ಏನೇನೋ ಪ್ಲೇಯರ್ಗಳೆಲ್ಲ ಆಗ್ತಾರೆ. ಇನ್ನು ಮ್ಯಾಕ್ಸಿಮಮ್ ಹುಡುಗರು ಏನು ಮಾಡ್ತಾರೆ ಅಂದರೆ, ಕ್ರಿಕೆಟ್ ಮೇಲೆ ಫೋಕಸ್ ಕಡಿಮೆ ಆಗಿಬಿಟ್ಟು ಕಬಡ್ಡಿಗೆ ಇಂಟ್ರೊಡ್ಯೂಸ್ ಆಗಿಬಿಟ್ಟು ಅಲ್ಲಿ ಇಲ್ಲಿ ಅವಕಾಶ ಹುಡುಕ್ತಾ ಇರ್ತಾರೆ. ಸೊ ಜಾಸ್ತಿ ಜನಕ್ಕೆ ರೈಡ್ ಮಾಡೋಕ್ಕೆ ಅವಕಾಶ ಸಿಗಲ್ಲ, ಅವ್ರದ್ದೇ ಕೋರ್ಟಲ್ಲಿ ನಿಂತ್ಕೊಂಡು ಕಬಡ್ಡಿ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ಈ ಥರ ಕಬಡ್ಡಿ ಹಂಟರ್ಸ್ಗೆ ಅಂತಲೇ ಕೆಲವೊಂದು ಅಪ್ಲಿಕೇಶನ್ ಇರ್ತಾಯಿದೆ. ನಿಮ್ಗಳಿಗೆ ಯಾರಿಗೂ ಕಬಡ್ಡಿ ಅಂದರೆ ಅರ್ಥ ಆಗಿಲ್ಲ ಅಂತಂದರೆ, ನೀವುಗಳು ಟ್ರೋಲ್ ಐಕ್ಳು ಪೇಜ್ನ ಫಾಲೋ ಮಾಡಲ್ಲ ಅಂತ ಅರ್ಥ ಆಯಿತಾ? ಇವೆಲ್ಲ ಜಗ್ಗೇಶ್ ಡೈಲಾಗ್ಗಳು. ಸೊ ಈ ಜಗ್ಗೇಶ್ ಕಬಡ್ಡಿನ ಮಾಡೋಕ್ಕೆ ಅಂತಲೇ ಕೆಲವು ಹಂಟರ್ಗಳಿರ್ತಾರೆ. ಅವ್ರಿಗೆ ಕೆಲವೊಂದು ಅಪ್ಲಿಕೇಶನ್ಗಳಿರುತ್ತೆ, ಅದು ಟಿಂಡರ್ ಅಂತೆಲ್ಲ ಏನೇನೋ ಕರೀತಾರೆ. ಒಂದು ಕಾಲದಲ್ಲಿ, ಮದುವೆಗಿಂತ ಮುಂಚೆ ಇವೆಲ್ಲ, ಒಂದು ಕಾಲದಲ್ಲಿ ನಾನು ಟಿಂಡರಲ್ಲಿದ್ದೆ. ಹಾಗೆ ಒಂದು 6-7 ಸಾವಿರ ರೈಟ್ ಸ್ವೈಪ್ಗಳಾದಮೇಲೆ ಒಂದು ರೈಟ್ ಸ್ವೈಪ್ ನಮಗೂ ಬಂತು, ಒಂದು ಮ್ಯಾಚಿಂಗ್ ಅಂತ ಬಂತು. ಹುಡುಗಿ ಹೆಸರು ಹೇಳಲ್ಲ, ಫಸ್ಟ್ ಅಕ್ಷರ ಲಾಸ್ಟ್ ಅಕ್ಷರ ಹೇಳ್ತೀನಿ. ಫಸ್ಟ್ ಅಕ್ಷರ ಪೂ ಅಂತ, ಲಾಸ್ಟ್ ಅಕ್ಷರ ಜಾ ಅಂತ. ಅವಳದು 2 ಅಕ್ಷರದ ಹೆಸರು. ಸೊ ಅವಳು ಹಿಂದಿ ಹುಡುಗಿ, ಆಯಿತಾ? ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಎಲ್ಲ ಚಾಟಿಂಗ್ ಎಲ್ಲ ಆಯಿತು, ಹಂಗೆ ಮಾತಾಡ್ಕೊಂಡ್ವಿ, ಏನೇನೋ ಆಯಿತು, ಮೀಟ್ ಆಗೋದು ಅಂತ ಆಯಿತು. ಸರಿ ಕಾಫಿ ಡೇಗೆ ಬಾರಪ್ಪ ಅಂತ ಹೇಳಲು ನಾನು ಹೋದೆ, ಕೂತ್ಕೊಂಡೆ, ಕಾಯ್ತಾ ಇದ್ದೆ. ಹುಡುಗಿ ಬಂದ್ಲು, ಸ್ಕೂಟಿ ನಿಲ್ಲಿಸ್ಲು, ಹೆಲ್ಮೆಟ್ ತೆಗೆದ್ಲು, ಕೂದಲನ್ನ ಹಿಂಗೆ ಅಂದ್ಲಪ್ಪ. ಲಾಸ್ಟ್ ಬ್ಯಾಟ್ಸ್ಮನ್ನು ನನ್ನ ಹಾರ್ಟಲ್ಲಿ ಡಿಫೆಂಡ್ ಮಾಡ್ತಾ ಇದ್ದವನು, ಅವನು ವಿಕೆಟ್ ಕೊಟ್ಬಿಟ್ಟು ಔಟ್ ಆಗ್ಬಿಟ್ಟ. ಕಂಪ್ಲೀಟ್ಲಿ ಬೋಲ್ಡು, ನಾನು ಆಲ್ ಔಟ್, ಗಾನ್. ಹುಡುಗಿ ಬಂದ್ಲು, ಎದುರುಗಡೆ ಕೂತ್ಕೊಂಡ್ಲು, ಹಾಯ್ ಎಲ್ಲ ಆಯಿತು. ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. 6,000 ರೈಟ್ ಸ್ವೈಪ್ ಆದಮೇಲೆ ಒಂದು ರೈಟ್ ಸ್ವೈಪ್ ಮ್ಯಾಚಿಂಗ್ ಬಂದಿರೋದು, ಎಕ್ಸೈಟ್ಮೆಂಟ್ ಇಲ್ಲದೆ ಇರುತ್ತಾ?
ನಾನು ಫುಲ್ಲು ಎಕ್ಸೈಟ್ ಆಗಿ ಕೂತ್ಕೊಂಡಿದ್ದೆ. ಸೌತ್ ಇಂಡಿಯನ್ ಬ್ರಾಹ್ಮಿನ್ ಹುಡುಗ ನಾನು ಕುಡಿಯೋದು ಹಾಟ್ ಕಾಫಿ. ಆದರೆ ಆವತ್ತು ನಾನು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದೆ. ಯಾಕೆಂದರೆ ಅವಳು ಕೋಲ್ಡ್ ಕಾಫಿನೇ ಆರ್ಡರ್ ಮಾಡಿದ್ಲು. ಕೋಲ್ಡ್ ಕಾಫಿ ತಂದರು, ಇಟ್ಟರು. ಆ ಹುಡುಗಿ ಮೇಲ್ಗಡೆ ಐಸ್ ಕ್ರೀಮ್ ಇತ್ತಲ್ಲ, ಐಸ್ ಕ್ರೀಮ್ ತಿನ್ನೋಕ್ಕೆ ಶುರು ಮಾಡಿದ್ಲು. ನನ್ನ ಪ್ರಕಾರ ಕಾಫಿನಲ್ಲಿ ಐಸ್ ಕ್ರೀಮ್ ಹಾಕೋದು, ಅದನ್ನ ನೀಟಾಗಿ ಕರಡ್ಕೊಂಬಿಟ್ಟು ಕಾಫಿ ಜೊತೆ ಕುಡಿಯೋಕ್ಕೆ ಅಂತ. ಆವತ್ತು ನಾನು ಐಸ್ ಕ್ರೀಮ್ ತಿಂದೆ. ಹುಡುಗಿ ಇದ್ದಾಳಲ್ಲ ಎದುರುಗಡೆ, ಅವಳು ಹೆಂಗೆ ಮಾಡ್ತಾಳೋ ನಾನು ಹಂಗೆ ಮಾಡಿದೆ. ಆಮೇಲೆ ಹುಡುಗಿ ಏನೇನು ಹೇಳ್ತಾಳೋ ಎಲ್ಲದಕ್ಕೂ ನನ್ನ ಒಂದೇ ಆನ್ಸರು, ಯಾ ಅಷ್ಟೇ. ಒಂದು ಪಾಯಿಂಟಲ್ಲಿ ಹುಡುಗಿ ಏನು ಹೇಳಿದ್ಲು ಅಂದರೆ, ಡಿ ಜೆ ವಲ್ಲೆ ಬಾಬು ಮೇರೆ ಗನ್ನ ಬಜ್ಜಾ ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ಅಂದ್ಲು. ನನಗೆ ಆ ಹಾಡು ಕಂಡ್ರೇ ಆಗಲ್ಲ. ಆಯ್ತಾ, ನಮ್ದೇನಿದ್ರು ಡಂಕಣಕ ಕನ್ನಡ ಹಾಡುಗಳು. ಆಯಿತಾ, ಇವಳು ಡಿ ಜೆ ವಲ್ಲ ಬಾಬು, ನಾನು ಯಾ ಅಂದೆ. ಯಾಕೆ ಹೇಳಿ, ಲಾಸ್ಟ್ ಬ್ಯಾಟ್ಸ್ಮನ್ ಆಲ್ರೆಡಿ ಔಟ್ ಆಗಿಬಿಟ್ಟಿದ್ದಾನೆ, ಮಾಡಲೇಬೇಕು ಡಿಫೆಂಡು. ಆಮೇಲೆ ಹುಡುಗಿ ಒಂದು ಮಾತಂದ್ಲು, you Kannada people know Rahul Dravid seems to be God for you, but he is so slow player, yeah. This Virat Kohli, look at him, he is so aggressive, he plays so well ಅಂತ ಅಂದ್ಲು. ನನಗೆ ಕೋಪ ಹೆಂಗೆ ಬಂತು ಅಂದರೆ, ಎದ್ದು ನಿಂತ್ಕೊಂಡು ಕಾಫಿ ಕಪ್ನ ತೆಗೆದು ಬಿಸಾಕಿ ಒಗೆಲೆ ಅನ್ಬೇಕು ಅಂದ್ಕೊಂಡೆ, ಆದರೆ ಹೇಳಿಲ್ಲ. ಯಾಕೆಂದರೆ ಲಾಸ್ಟ್ ಬ್ಯಾಟ್ಸ್ಮನ್ ಔಟ್ ಆಗ್ಬಿಟ್ಟಿದ್ದ. ಸೊ ಯಾ ಅಂದೆ. ಆಮೇಲೆ ಎಲ್ಲ ಮುಗೀತು, ಡೇಟ್ ಎಲ್ಲ ಚೆನ್ನಾಗಾಯಿತು. ಮನೆಗೆ ಬಂದೆ. ಸಂಜೆ ಮೇಲೆ ಹುಡುಗರು ಸಂಡೇ ಈವ್ನಿಂಗು ಇನ್ನೇನು ಮಾಡೋದು, ಸ್ವಲ್ಪ ಬಿಟ್ಕೊಂಬಿಟ್ಟು ಒಂದು 2-3 ಡ್ರ್ಯಾಗ್ ಎಲ್ಲ ಎಳೆದ್ಮೇಲೆ ಒಳಗಡೆಯಿಂದ ಏನೋ ಒಂದು ಬಂತಪ್ಪ. ನಿಮ್ಗೆ ನೆನ್ಪಿಟ್ಕೊಳ್ಳಿ. ಆಮೇಲೆ ನನಗೆ ಜ್ಞಾನೋದಯ ಆಯಿತು. ಇಲ್ಲ, ನಾನು ಮಾಡಿದ್ದು ಇವತ್ತು ಸರಿಯಲ್ಲ. ನಾನು ಹೋಗ್ಬಿಟ್ಟು ನನ್ನ ಪರ್ಸ್ನಾಲಿಟಿನೇ ಬಿಟ್ಬಿಟ್ಟು ಎಲ್ಲದಕ್ಕೂ ಯಾ ಅಂತ ಹೇಳ್ಬಿಟ್ಟು ಬಂದಲ್ಲು ಅಂತ ನಮ್ಮ ಹುಡುಗರೆಲ್ಲ ಬೈದ್ಬಿಟ್ರು. ಆಮೇಲೆ ನಾನು ಅವಳಿಗೆ ಮೆಸೇಜ್ ಮಾಡಿದೆ, ನಿಂಗೆ 2 ವಿಷಯ ಹೇಳ್ತೀನಿ ಕೇಳು. ಮೊದಲನೇದು, ರಾಹುಲ್ ದ್ರಾವಿಡು ಯಾವತ್ತಿದ್ರೂ ನಮ್ಗಳಿಗೆ ದೇವ್ರೆ. ಅವ್ನು ರಿಟೈರ್ ಆಗಿರಲಿ, ಏನೇ ಆಗಿರಲಿ, ಇನ್ನು 50 ವರ್ಷ ಬಿಟ್ರು ನಮಗೆ ರಾಹುಲ್ ದ್ರಾವಿಡು ದೇವ್ರೆ. 2ನೇ ವಿಷಯ ಟೈಪ್ ಮಾಡೋ ಅಷ್ಟರಲ್ಲಿ ನನಗೆ ಮರ್ತೋಯ್ತು. ಆಯಿತಾ, ನಂಗೆ ಕಾಯಿಲೆ ಇದೆ ಅಂತ ನನಗೆ ಮೊದಲೇ ಹೇಳಿದ್ದೀನಿ, ಮರ್ತೋಯ್ತು. ಅರ್ಧ ಗಂಟೆ ಆದಮೇಲೆ ನೆನಪಾಯಿತು. ಅವಳಿಗೆ ಫೋನ್ ಮಾಡಿ ಹೇಳಿದೆ. ಅದು ಕನ್ನಡ ಅಲ್ಲ, ಕನ್ನಡ. ಥ್ಯಾಂಕ್ ಯು ಸೋ ಮಚ್, ಯು ಹ್ಯಾವ್ ಬೀನ್ ಅ ಲವ್ಲಿ ಆಡಿಯನ್ಸ್.